ಅಲ್ಲಿಂದ ಕಾಣಿಸ್ತಾ ಇರೋದೇ ನಮಗೆ ಚೈನಾ ಬಾರ್ಡ್ರು. ಸೊ ಬ್ಯೂಟಿಫುಲ್ ಆಗಿರೋಂಥ ಒಂದು ಜಾಗಕ್ಕೆ ಬಂದಿದೆ. ಲೈಫಲ್ಲಿ ಮೆಮೊರೀಸ್ ಇದು ನಮಗೆ. ಇದು ನೋಡಿ, ಬಾರ್ಡರಲ್ಲಿ ನಿಲ್ಲಿಸಿ ನನಗೆ ಆರ್ಮಿಯವರೇ ಫೋಟೋ ತಗೊಟ್ಟು ನನ್ನಿಂದ ಕಾಣಿಸ್ತಾ ಇರೋದೇ ಚೈನಾ. ಲೆಫ್ಟ್ ಸೈಡಲ್ಲಿ ಆ ಬ್ಲೂ ಕಲರ್ ಪಕ್ಕ ಲೆಫ್ಟ್ ಸೈಡು, ಸೊ ಅದೇ ಚೈನಾದವ್ರದ್ದು. ಅಲ್ಲೇ ನಮಗೆ ಫೋಟೋ ತೊಗೊಂಡಿದ್ದು ಆ್ಯಕ್ಚುಲಿ. ಈಗ ಕಾಣಿಸ್ತಾ ಇದೆ ನೋಡಿ ಎಕ್ಸಾಕ್ಟಾಗಿ ನಮಗೆ ಮದರ್ ಲೇಕ್. ಫುಲ್ ಕಟ 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 ಅಂತ ಸೌಂಡ್ ಬರ್ತೈತೆ. ಅಂದರೆ ಈ ಬಿಸಿಲಿಗೆ ಏನಾಗ್ತೈತೆ, ಸ್ವಲ್ಪ ಈಗ ಫ್ರೀಸ್ ಆಗಿರೋ ಐಸು ಬಿಟ್ಕೊತೈತೆ. ಇಲ್ಲೂ ಒಂದು ನೋಡಿ ಫಾಲ್ಸ್ ಇದು ಆ್ಯಕ್ಚುಲಿ ಫುಲ್ಲು ಫ್ರೀಸರ್ ಆಗಿಬಿಟ್ಟಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ ನೆನ್ನೆ ರಾತ್ರಿ ಬಂದು ನಾನು ತವಾಂಗಲ್ಲಿ ಆಲ್ಟ್ ಆದೆ. ಸೊ ಇವತ್ತು ಡೇ 16. ಮೈಸೂರಿಂದ ನಾನೇನು ಅರುಣಾಚಲ್ ಪ್ರದೇಶಕ್ಕೆ ಹೊರಟಿದ್ದೆ, ಆ ಒಂದು ಲಾಸ್ಟ್ ಸ್ಟೇಟಿಗೆ ಇವತ್ತು ನಾನು ಬಂದು ನಿಂತಿದ್ದೀನಿ. ಅಂದರೆ ರಾತ್ರಿ ಬಂದಿದ್ದೆ. ಸೊ ಇಲ್ಲಿಂದ ಈಗ ನಾವು ಚೈನಾ ಬಾರ್ಡರ್ ನೋಡೋಕೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಈ ಅರುಣಾಚಲ್ ಪ್ರದೇಶದಲ್ಲಿ ಬೂಮ್ಲಾ ಪಾಸ್ ಅಂತ ಒಂದಿದೆ. ಆ ಒಂದು ಬೂಮ್ಲಾ ಪಾಸ್ ಇರೋದು ಚೈನಾ ಮತ್ತು ಇಂಡಿಯಾ ಬಾರ್ಡರಲ್ಲಿರೋದು. ಸೊ ಈ ಒಂದು ತವಾಂಗಿಂದ 32 ಕಿಲೋಮೀಟ್ರ್ ದೂರ ಇರೋಂತಹ ಬೂಮ್ಲಾ ಪಾಸ್ನ ಈಗ ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ರೆಡಿ ಆಗಿದ್ದೀನಿ. ಸೊ ನಮ್ಮ ಕಾರ್ನ ಬಿಡೋಲ್ಲ, ಸೊ ಟ್ಯಾಕ್ಸಿ ಮಾಡಿದ್ದೀನಿ. ಇಲ್ಲಿಂದ 34 ಕಿಲೋಮೀಟ್ರ್ ಜರ್ನಿ ಮಾಡೋಣ, ನಿಮಗೂ ತೋರಿಸ್ತೀನಿ. ಓಕೆ, ನಾನು ಟ್ರಾವೆಲ್ಸಿಂದ ಕಾರ್ ಮಾಡಿದ್ದೇನೆ. ನಾವು ಕೃಷ್ಣ ಸಮುದ್ರ. ಹಾಯ್ ಭಯ್ಯ ಬಾಯ್. ಸೊ ಹೊರಟ್ವಿ, ಬೆಳಗ್ಗೆನೇ ಹೊರಟಾಯ್ತು. ಈಗ ಆ್ಯಕ್ಚುಲಿ 8 o'clock ಕರೆಕ್ಟಾಗಿ ಹೊರಟಿದ್ವಿ. ಅಂದರೆ ಏನಪ್ಪ ಅಂದರೆ ಆರ್ಮಿ ವೆಹಿಕಲ್ಸ್ಗಳು ಹೋಗ್ತಾ ಇದ್ದಾವೆ ಎಲ್ಲ ಇಲ್ಲಿ. ಸೊ ಚಿಕ್ಕ ರೋಡು. ಸೊ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಗಿದೆ ಬೂಮ್ಲಾ ಪಾಸ್ ಕಡೆಗೆ. ಅರುಣಾಚಲ್ ಪ್ರದೇಶ ಫುಲ್ ಹಿಂಗೆ ಈ ಥರ ಹಿಲ್ ಸ್ಟೇಷನ್ ಇರ್ತದೆ. ನಿಮ್ಗೆ ಕಾಣಿಸಿದೆಯಾ ಬಿಲ್ಡಿಂಗ್ಗಳು, ಕನ್ಸ್ಟ್ರಕ್ಷನ್ಗಳು. ಲೆಫ್ಟ್ ಸೈಡಲ್ಲಿ ಆರ್ಮಿ ಕ್ಯಾಂಟೀನ್ಸ್ಗಳು, ಆರ್ಮಿ ಅವ್ರದ್ದು ಬೇಸ್ ಕ್ಯಾಂಪ್ಗಳು. ಸೊ ತುಂಬ ದೊಡ್ಡ ಸಿಟಿನೇ ಆ್ಯಕ್ಚುಲಿ ಇದೂ ಕೂಡ. ಚೆನ್ನಾಗಿದೆ. ಒಂಥರ ಚಿಕ್ಕ ರೋಡ್ಗಳಾದ್ರೂ ಒಂಥರ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ. ಬೆಳಗ್ಗೆನೇ ಒಳ್ಳೆ ಬಿಸಿಲು ಬಂದಿದೆ, ಬಟ್ ಅಷ್ಟು ಬೇಗನೆ ಕತ್ಲೆ ಆಗಿಬಿಡ್ತದೆ. ಬೂಮ್ಲಾ ದ್ವಾರ್ ಅಂತ ಇದು. ಸೊ ಚಿಕ್ಕ ರೋಡು. ನಮಗೆ ಕೆಳಗಡೆ ಇನ್ನರ್ ಲೈನ್ ಪರ್ಮಿಟ್ ಕೊಟ್ಟಿರ್ತಾರೆ. ಸೊ ಅದನ್ನು ಕೊಟ್ಟರೆ ನಮಗೆ ಇಲ್ಲಿಂದ ನಮಗೆ ತವಾಂಗಿಂದ ಬೂಮ್ಲಾ ಪಾಸ್ಗೆ ಹೋಗೋಕ್ಕೆ ಈ ಥರ ಇನ್ನೊಂದು ಸರ್ಟಿಫಿಕೇಟ್ ತೊಗೋಬೇಕು. ಅಂದರೆ ಇನ್ನೊಂದು ಪರ್ಮಿಟ್ ತೊಗೋಬೇಕು. ಆ್ಯಕ್ಚುಲಿ ತಗೊಂಡಿದ್ದೀನಿ ಪರ್ಮಿಟು. ಸೊ ತಗೊಂಡು ಇಷ್ಟೊಂದು ಗಂಟೆ ಅದಕ್ಕೆ ಜೆರಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಇಲ್ಲಿಂದ ನಮ್ಮ ಪಯಣ ನೋಡಿ ತವಾಂಗ್ ಸಿಟಿ ಒಳಗಡೆಯಿಂದ ಸಾಕ್ತಾಯಿದೆ. ಸೊ ನಾನು ಕ್ಯೂರಿಯಾಸಿಟಿ ಆಗಿದ್ದೀನಿ, ಯಾಕೆಂದರೆ ಮೈಸೂರಿಂದ ಹೊರಟಿ ನಾನು ಈ ಒಂದು ಪ್ಲೇಸಿಗೆ ಬರಬೇಕು ಅಂತಲೇ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದು. ಸೊ ಆ ಪ್ಲ್ಯಾನ್ನ ಕೊನೆ ಗಳಿಗೆ ಬರ್ತಾಯಿದ್ದೀನಿ, ಅಂದರೆ ಕೊನೆ ದಿನಕ್ಕೆ ಬಂದಿದ್ದೀನಿ. ಸೊ ಇದನ್ನೆಲ್ಲ ಏನಾಗುತ್ತೆ ಇದನ್ನೆಲ್ಲ ನೋಡ್ಕೊಂಡು ನಾವು ರಾತ್ರಿ ನಮ್ಮ ಕರ್ನಾಟಕಕ್ಕೆ ಪ್ರಯಾಣ ಬೆಳೆಸೋದಕ್ಕೆ ರೆಡಿ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಮೇಲ್ಗಡೆ ಕಾಣಿಸ್ತಾ ಇದೆಯಾ ನಿಮಗೆ ಮೊನಸ್ಟ್ರಿ, ಬುದ್ಧದೊಂದು ಸ್ಟ್ಯಾಚ್ಯೂಸ್. ಅದು ಒಂದು ಪ್ಲೇಸ್ ಇಲ್ಲಿ, ಟೂರಿಸ್ಟ್ ಪ್ಲೇಸ್ ಆ್ಯಕ್ಚುಲಿ. ಈಗ ನಾವು ಫಸ್ಟು ಒಂದು ಲೇಕ್ ಹೋಗ್ತಾ ಇದ್ವಿ. ಆನ್ ದ ವೇ ಸಿಗೋಂಥ ಒಂದು ಲೇಕು, ಮಾಧುರಿ ಲೇಕ್ ಅಂತ ಕರೀತಾರೆ, ಸಂಗೋರ್ತೆಕ್ ಲೇಕ್ ಅಂತ ಏನೋ ಕರೀತಾರೆ ಮಾಮೂಲಿ. ಬಟ್ ಅದೆಲ್ಲ ಏನಂದರೆ ಫಿಲಮ್ ಶೂಟಿಂಗ್ ನಡೆದಾಗ ಅದಕ್ಕೆ ಮಾಧುರಿ ಲೇಕ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಸೊ ಹಂಗಾಗಿ ಮಾಧುರಿ ಲೇಕ್ ಅಂತಲೇ ಕರೀತಾರೆ. ಫಸ್ಟು ಆ ಲೇಕ್ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಇದೆಲ್ಲ ಆರ್ಮಿ ಕ್ವಾರ್ಟರ್ಸ್ಗಳು. ಅಂದರೆ ಒಂದೇ ಕಡೆ ಇಲ್ಲ, ಎಲ್ಲ ಕಡೆನೂ ಇದೆ. ಸೊ ವೆಹಿಕಲ್ಸ್ ರೆಡಿ ಮಾಡೋದ್ರಿಂದ ಹಿಡಿದು ಹೆಲಿಪ್ಯಾಡಿಂದ ಹಿಡಿದು ಎಲ್ಲವೂ ಕೂಡ ಇಲ್ಲಿದೆ. ಸೊ ನಮ್ಗೆ ಕಾಣಿಸಿದೆಯಾ ಅಲ್ಲಿ ಆರ್ಮಿ ವೆಹಿಕಲ್ಸ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಆರ್ಮಿಯವರೆಲ್ಲ ಆರಾಮಾಗಿ ವಾಕ್ ಹೋಗಿದ್ದು ಆರಾಮಾಗಿ. ಅಲ್ಲಿ ನೋಡಿ ಬೂಮ್ಲಾ 26 ಕಿಲೋಮೀಟ್ರ್ ಇದೆ. ಸಖತ್ತಾಗಿದೆ ರೋಡ್ ಮಾತ್ರ, ಒಳ್ಳೆ ಥ್ರಿಲ್ಲಿಂಗ್ ಆಗಿದೆ. ಹೆಂಗೆ ಅಂದರೆ ಕೆಳಗಡೆ ನೋಡಿದ್ರೆ ಪಾತಾಳ. ಬಟ್ ಏನಿಲ್ಲ, ಬಟ್ ಆರಾಮಾಗಿ ಓಡಿಸ್ತಾರೆ ಮಾತ್ರ ಇವರೆಲ್ಲ. ಅದೇ ದಿನ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿರ್ತದೆ ಅವ್ರಿಗೆ. ಸ್ವಲ್ಪ ಮೇಲೆ ಬಂದರೆ ವ್ಯೂ ಈ ಥರ ಕಾಣಿಸ್ತಾ ಇದೆ. ಎದುರುಗಡೆ ನೋಡಿ ಕಾಣಿಸ್ತಾ ಇದೆಯಾ, ಫುಲ್ಲು ಹೈಟ್ ಅದು ಇನ್ನೂ ಬೆಟ್ಟಗಳು. ಒಂದು ಗಾಡಿಗೆ ಸೈಡ್ ಹೊಡೆಯೋಕ್ಕೆ ಆಗಲ್ಲ, ಅಷ್ಟು ಒಂದು ಟಫೆಸ್ಟ್ ರೋಡ್ ಇದು. ಅವರಾಗಿದ್ದವರೆಲ್ಲರೂ ಸ್ವಲ್ಪ ವೈಡಾಗೆಲ್ಲ ಸಿಕ್ಕಿದ್ರೆ ಜಾಗ ಸೈಡ್ ಕೊಡ್ಬೋದು. ಈಗ ನೀವು ನೋಡ್ತೀರಾ ಯಾಕ್ ಇಲ್ಲಿ 2 ನಿಂತಿದೆ ಯಾಕೆ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಇದೆ, ಅವ್ರಿಗೆ ಜೀವನಕ್ಕೆ ಏನಾದರೂ ಸಾಮಾನು ಗೀಮಾನು ತಗೊಂಡು ಹೋಗೋಕ್ಕೆ ಆಗ್ಬೋದು, ಅದೆಲ್ಲ ಹೆಲ್ಪ್ ಮಾಡಿಸ್ಕೊತಾರೆ ಅದ್ರ ಕೈಲಿ. ನಮ್ಮ ಆರ್ಮಿ ಅವ್ರಿಗೆ ಎಷ್ಟು ಕಷ್ಟ ಇರ್ತದೆ ಅಂತ ಇಲ್ಲಿ ಬಂದಾಗಲೇ ಗೊತ್ತಾಗೋದು ನಾವು. ನೋಡಿ, ಅವ್ರು ಈ ಶೀಟ್ ಹಾಕಿರೋ ಶೆಡ್ಗಳಲ್ಲಿ ವೆಹಿಕಲ್ಸ್ ನಿಲ್ಸ್ಕೊಂಡು ಕೆಟ್ಟೋಗಿರೋ ವೆಹಿಕಲ್ಸ್ ಎಲ್ಲ ರೆಡಿ ಮಾಡ್ಕೊಂಡು
ನಿಜವಾಗ್ಲೂ ಒಂದೊಂದು ಟ್ರಿಪ್ಪು ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಥರ. ಈ ಒಂದು ಗುಡ್ಡಗಾಡು ಪ್ರದೇಶ ನೋಡಿ ಹೆಂಗಿದೆ, ಕಲ್ಲು ಬಂಡೆ ಬಿಟ್ರೆ ಇನ್ನೇನೂ ಇಲ್ಲ, ಇದು ಸ್ನೋ ಬೀಳುತ್ತೆ ಬಿದ್ದರೆ ಅಷ್ಟೇ. ನೋಡಿ ನೀರು ಶೇಖರಣೆ ಮಾಡ್ಕೊಳ್ಳೋಕ್ಕೆ ಬಾವಿಗಳು, ಕೃತಕವಾದ ಬಾವಿಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ. ಆ್ಯಕ್ಚುಲಿ ಇದು ತವಾಂಗ್ಬಿಟ್ಟು ಮೇಲೆ ಬಂದ್ವಿ ಒಂದು 10 ಕಿಲೋಮೀಟ್ರು. ನುಗುಲ ಅಂತ ಒಂದು ವಿಲೇಜ್ ಇದು ಆ್ಯಕ್ಚುಲಿ. ಇಲ್ಲಿ ನೋಡಿ ರೋಡು ಸ್ನೋಲ್ ಹೆಂಗೆ ಹೋಗುತ್ತೆ ಅದು ಅಂತ. ಸೊ ಚೈನಾ ಹಾಕೊಂಡು ಟೈರ್ಗೆ ಹಾಕೊಂಡು ಹೋಗೋದು. ನುಗುಲಾದಲ್ಲಿ ಏನು ಹೆಚ್ಚು ಕಮ್ಮಿ ಒಂದು ಇದ್ದರೆ ಒಂದು 40 ಮನೆ ಇರ್ಬೋದು. ಎಲ್ಲ ಈ ಥರ ಮನೆಗಳು ಚಿಕ್ಕ ಇದು. ಸೊ ಮತ್ತೆ ಹತ್ತನೇ ಇದ್ವಿ. ಕೆಳಗಡೆ ಅಲ್ಲೊಂದು ಲೇಕ್ ಇತ್ತು, ಫ್ರೀಸ್ ಆಗಿಬಿಟ್ಟಿತ್ತು ಅದನ್ನು. ಇಲ್ಲಿ ಐಸ್ ಉದುರಿಸಿದ್ರೆ ಕೆಳಗಡೆ ಇಲ್ಲಿ ರೋಡಲ್ಲೇ. ಡ್ರೈವ್ ಸ್ಲೋರ್ ಲಿವ್ ಲಾಂಗರ್, BR ಬದವ್ರು ಈ ಥರ ಸ್ಲೋಗನ್ಗಳು ಹಾಕಿರ್ತಾರೆ. ಬಟ್ ಆದರೆ ನಾವು ಮಾಮೂಲಿ ಬೇರೆ ಕಡೆ ಎಲ್ಲ ಓಡಾಡಿದ್ದೀವಿ, ಹಿಲ್ ಸ್ಟೇಷನ್ಸ್ಗಳು ಅಂತ ಎಲ್ಲ. ಬಟ್ ಆದರೆ ಈ ಒಂದು ಚೈನಾ ಬಾರ್ಡ್ರಲ್ಲಿ ಓಡಾಡ್ಬೇಕಾದ್ರೆ ಆಗ ಮಜಾನೇ ಬೇರೆ. ಇಲ್ಲಿ ಹೆಂಗಿದೆ ರೋಡ್ಗಳು, ಬಾ ಇಲ್ಲಿ ನೋಡಿ. ನಮ್ಮ ಆರ್ಮಿಯವ್ರು ಈಗ ಡ್ಯೂಟಿಗೆ ಹೊರಟಿದ್ದಾರೆ, ಅಂದರೆ ಅವ್ರಿಗೇನು ರಿಕ್ರೂಟ್ಮೆಂಟ್ ಮಾಡಿರ್ತಾರೆ ಆ ಜಾಗಕ್ಕೆ. ಮಾಧುರಿ ಲೇಕ್ ಕಡೆ ಹೊರಟಿದ್ದೀವಿ ಈಗ. ರೈಟ್ ಸೈಡ್ ಹೋಗಿದ್ರೆ ನಾವು ಬೊಮ್ಲಾಗ ಹೋಗ್ತಾಯಿತ್ತು. ಸೊ ಮಾಧುರಿ ಲೇಕ್ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೊರಡ್ತಾ ಇದ್ವಿ. ಕೆಳಗಡೆನೂ ಕೂಡ ಆರ್ಮಿದು ಬೇಸ್ ಕ್ಯಾಂಪ್ಗಳಿದೆ. ಅಲ್ಲಿ ಸ್ನೋ ಕಾಣಿಸಿದ್ಯಾ ಒಂದು ಬೆಟ್ಟದ ಮೇಲೆ. ಈ ಥರ ಟೆರೈನ್ಗಳು ನೋಡೋದೇ ಒಂಥರ ಮಜಾ. ಆಲ್ರೆಡಿ ವೆಹಿಕಲ್ಸ್ಗಳು ಬರ್ತಾ ಇದ್ದಾವೆ. ನಾವೀಗ 14,350 ಅಡಿ ಹೈಟ್ ಬಂದಿದ್ದೀವಿ. ಬಟ್ ಬಿಸಿಲು ಬೀಳ್ತಾ ಇದೆ, ಚಳಿನೂ ಅಷ್ಟೇ ಇದೆ. ಇದು ಆರ್ಮಿ ಹಾಸ್ಪಿಟಲ್ಸು, ನಮ್ಮ ಇಂಡಿಯನ್ ಆರ್ಮಿ ಅವ್ರದ್ದು ವ್ಯೂ ನೋಡಿ. ಇಲ್ಲೂ ಕೂಡ ಆರ್ಮಿ ಬೇಸ್ ಕ್ಯಾಂಪ್ ಇದೆ ಇಲ್ಲವೇ. ಅಂದರೆ ಅಲ್ಲಲ್ಲ ಎಲ್ಲ ಕಡೆನೂ ನಮ್ಮ ಇಂಡಿಯನ್ ಆರ್ಮಿ ಅವರು ಇದ್ದಾರೆ. ಒಂದು ಸ್ಮಾಲ್ ಹೆಲಿಪ್ಯಾಡ್ ಕೂಡ ಇದೆ ಇಲ್ಲಿ ನನ್ನ ಲೆಫ್ಟ್ ಸೈಡಲ್ಲಿ. ಅಲ್ಲಿ ಕಾಣಿಸ್ತಿದ್ಯಾ? ಸ್ವಲ್ಪ ಈಗ ಡೌನ್ ಇಳಿತಾ ಇದ್ವಿ, ಯಾಕಂದರೆ ಆ ಲೇಕ್ ಸಿಗಬೇಕು ಅಂದರೆ ಸ್ವಲ್ಪ ಡೌನ್ ಇಳಿಬೇಕು. ಅಲ್ಲಿ ವಾಟ್ ಎ ಬ್ಯೂಟಿಫುಲ್ ವ್ಯೂ, ಅದ್ದೂರಿಯಾಗಿ ಕಾಣಿಸ್ತಾ ಇದೆ ಮಾತ್ರ. ಅದೃಷ್ಟನೇ ಮಾಡಿದ್ದೆ ನಾನು ಈ ಒಂದು ಜಾಗಗಳನ್ನ ನೋಡೋದಕ್ಕೆ. ಅಮೇಝಿಂಗ್. ಕೆಳಗಡೆಯಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೇವೆ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್, BR ಬದವ್ರು ಹಾಕಿರೋದು. ಹೊಡಿತಾ ಇದ್ದಾರೆ ಐಸ್ನ ಅಲ್ಲಿ. ಅಂದರೆ ಲೇಕ್ಗೆ ಹೋಗೋಕ್ಕೆ ಅದು ಬಿದ್ದಿರ ಹರ್ಕೊಂಡು ಹೋಗ್ತಾ ಇತ್ತಲ್ಲ, ಫ್ರೀಜ್ ಆಗಿಬಿಡುತ್ತೆ. ನೀವು ಕೆಳಗಡೆ ಕಾಣಿಸ್ತಾ ಇದೆಯಾ? ಸೊ ಅದೇ ಮಾಧುರಿ ಲೇಕ್. ಮೇಲ್ಗಡೆಯಿಂದ ಸ್ನೋ ಹರ್ಕ ಬಂದು ನೋಡಿ ಹೆಂಗಾಗಿದೆ ಇಲ್ಲಿ. ಈಗ ಕಾಣಿಸ್ತಾ ಇದೆ ನೋಡಿ ಎಕ್ಸಾಕ್ಟಾಗಿ ನಮಗೆ ಮಾಧುರಿ ಲೇಕ್. ಹಿಲ್ ಸ್ಟೇಷನ್ ನೋಡಿ ಹೆಂಗೆ ಮೇಲ್ಗಡೆ ಏನು ಹೈಟ್ ಇದೆ ಅದು. ಕಾರಿಂದ ಕೆಳಗಡೆ ಇಳಿದ್ವಿ. ಈ ಥರ ಇದೆ ಒಂದು ಲೊಕೇಶನು. ಸೊ ಇದು ವೆಲ್ಕಮ್ ಟು ಸಂಗ್ಸ್ಟಾರ್ ಲೇಕ್. ಈ ಒಂದು ಲೇಕ್ ಹೆಸರು ಸಂಗ್ಸ್ಟಾರ್ ಲೇಕ್ ಅಂತ ಇದ್ರದ್ದು ಹೆಸರು. ಆದರೆ ಇದಕ್ಕೆ ಮಾಧುರಿ ಲೇಕ್ ಅಂತಲೇ ಕರೆಯುತ್ತೆ ಎಲ್ಲರೂ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ. ನಿಮಗೆ ಕಾಣಿಸಿದ್ಯಾ? ಫುಲ್ ವೈಟ್ ಆಗಿಬಿಟ್ಟಿದೆ, ಅಂದರೆ ಫ್ರೀಝನ್ ಆಗಿಬಿಟ್ಟಿದೆ. ಇನ್ನೂ ಹತ್ರಕ್ಕೆ ಹೋಗೋಣ, ಅಲ್ಲಿಂದ ಫೋಟೋ ವೀಡಿಯೋ ಮಾಡೋಣ. ಇದನ್ನು ನಿಮಗೂ ತೋರಿಸ್ಬೇಕು ಅಂತಲೇ ನಾನು ಆ್ಯಕ್ಚುಲಿ ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದಿದ್ದೀನಿ. ಹತ್ರಕ್ಕೆ ಬಂದೆ, ಯಪ್ಪ ಇಲ್ಲಿ ನೋಡಿ ಫುಲ್ ಫ್ರೀಝನ್ ಆಗಿಬಿಟ್ಟಿದೆ. ಅದ್ರ ನೀರು ಹರಿತಾ ಇದೆ ಸ್ವಲ್ಪ. ಇಲ್ಲಿ ನಿಂತ್ಕೊಂಡು ಫೋಟೋ ವೀಡಿಯೋ ಮಾಡ್ಬೋದು. ಆರ್ಮಿಯವರು ಇದನ್ನು ಫೋಟೋ ಮತ್ತು ವೀಡಿಯೋಗೋಸ್ಕರ ಮಾಡಿರೋದೆ. ಒಂದು ಫುಲ್ ವ್ಯೂ ತೋರಿಸ್ಬಿಡ್ತೀನಿ ಈ ಕಡೆಯಿಂದ ನಿಮಗೆ. ಇದು ಹೆಂಗಿದೆ ಇದು ಅಂತ. ಮಾಧುರಿ ಲೇಕ್ ಟೋಟಲಿ ಬೆಟ್ಟ ಗುಡ್ಡಗಳು. ಈಗ ಕೆಳಗಡೆ ಇಳಿದ್ವಿ ಅಲ್ವಾ, ಅದು ಬಂದಮೇಲೆ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಫ್ರೀ ಝೋನ್ ಲೇಕು. ಆ್ಯಕ್ಚುಲಿ ಇದನ್ನು ಮಾಧುರಿ ಲೇಕ್ ಅಂತಲೂ ಕರೀತಾರೆ. ಸೊ ಸಖತ್ತಾಗಿದೆ ಈ ಒಂದು ಲೇಕು. ಈ ವ್ಯೂವಲ್ಲಿ ನೋಡೋದಕ್ಕೆ ಸುತ್ತ ಬೆಟ್ಟ ಗುಡ್ಡಗಳು. ನನ್ನ ಹಿಂದೆ ಮಾತ್ರ ಅಲ್ಲಿ ಫುಲ್ ಕಟ ಅಂತ ಸೌಂಡ್ ಬರ್ತೈತೆ. ಅಂದರೆ ಈ ಬಿಸಿಲಿಗೆ ಏನಾಗ್ತೈತೆ, ಸ್ವಲ್ಪ ಈಗ ಫ್ರೀಸ್ ಆಗಿರೋ ಐಸು ಬಿಟ್ಕೊತೈತೆ.
ಒಳ್ಳೆ ಬ್ಯೂಟಿಫುಲ್ ಆದಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದು ನಮಗೆ ತವಾಂಗಿಂದ ಹೆಚ್ಚು ಕಡಿಮೆ ಒಂದು 30 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಸೊ ಈ ಒಂದು ಪ್ಲೇಸು ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನೋ ಒಂಥರ ಖುಷಿ ಆಗುತ್ತೆ ಆ್ಯಕ್ಚುಲಿ. ಇನ್ನೂ ಆ ಕಡೆ ಎಲ್ಲ ಸ್ನೋ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಸ್ವಲ್ಪ ಸ್ನೋ ಕಮ್ಮಿ ಬಿದ್ದಿದೆ. ಸೊ ಹಂಗಾಗಿ ಈ ಒಂದು ವ್ಯೂ ಕೂಡ ಸಖತ್ತಾಗಿ ಬರ್ತಾಯಿದೆ. ಸೊ ನನಗಂತೂ ಚಳಿ ತಡೆಯೋಕ್ಕಾಗ್ತಾರೆ, ಜಾಕೆಟ್ ಬಿಚ್ಚಿಬಿಟ್ಟು ಬಂದು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಕಣ್ಣಲ್ಲೇ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಒಂದು ಲೇಕ್ ಇರೋದು ತವಾಂಗಿಂದ 30 ಕಿಲೋಮೀಟ್ರ್ ದೂರ. ಸೊ ಈಗ ಇಲ್ಲಿಂದ ನಾವು ಆರಾಮಾಗಿ ಕ್ಯಾಂಟೀನ್ಗೆ ಹೋಗೋಣ, ಬ್ರೇಕ್ಫಾಸ್ಟ್ ಮಾಡೋಣ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಬೂಮ್ಲಾ ಪಾಸ್ ಕಡೆಗೆ ಹೋಗೋಣ. ಫ್ರೀಝಾನ್ ಲೇಕಿಂದ ಹೊರಗಡೆ ಬಂದೆ. ಇಲ್ಲಿ ಆರ್ಮಿದೆ ಕ್ಯಾಂಟೀನು. ಆರ್ಮಿ ಕ್ಯಾಂಟೀನಲ್ಲಿ ಒಂದು ಚೋಲೆ ಬತ್ತೂರು ಹೇಳಿದೆ, ಯಾಕೆಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸಖತ್ತಾಗೆ ಮಾಡಿದ್ದಾರೆ. ಇದೆಲ್ಲ ಕೂಡ ಮಾಡಿರೋದು ಇಂಡಿಯನ್ ಆರ್ಮಿಯವರೇ. ಇಲ್ಲಿ ನೋಡಿ, ಇದು ಕೂಡ ಅಷ್ಟೇ ಜಿಲೇಬಿ. ಸೊ ಅವರೇ ಮಾಡಿರೋದು. ಬಟ್ ಒಂದೊಳ್ಳೆ ಖುಷಿ ಆಯ್ತಾಯ್ತು ಆ್ಯಕ್ಚುಲಿ, ನಂಗೆ ಆರ್ಮಿ ಮಾಡಿರೋರು ತಿಂತಾ ಇರೋದು ನೋಡಿದೆ. ಸೂಪರ್ ಆಯಿತು ಟೇಸ್ಟ್ ಮಾತ್ರ. ಒಳ್ಳೆ ಮ್ಯೂಸಿಕ್ ಹಾಕಿದ್ದಾರೆ, ಬಿಸಿ ಬಿಸಿ. ಮೇಲಿಂದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ, ಸನ್ಸಂಗ್ಲಾ ಲೇಕ್ ಅಂತ. ಸೊ ಈ ಲೇಕ್ಗೆ ನಾವು ಆ್ಯಕ್ಚುಲಿ ಹೋಗಿದ್ದು. ಅಲ್ಲಿ ಕೆಳಗಡೆ ಫ್ರೀಝನ್ ಆಗಿದೆಯಲ್ಲ, ಇಲ್ಲಿ ನೋಡಿದರೆ ಇಲ್ಲೂ ಫ್ರೀಝನ್ ಫುಲ್ಲು ಐಸ್ ಕ್ಯೂಬ್ಸ್ ಇದೆಲ್ಲ ಆಯಿತಾ. ಸೊ ಅದಾದಮೇಲೆ ರೋಡಲ್ಲಿ ಹಿಂಗೆ ಬರ್ತಾಯಿದ್ವಿ. ಇಲ್ಲಿ ಬರ್ತಾಯಿದ್ದಾಗ ಇಲ್ಲೂ ಒಂದು ನೋಡಿ ಫಾಲ್ಸ್ ಇದು ಆ್ಯಕ್ಚುಲಿ ಫುಲ್ಲು ಫ್ರೀಝನ್ ಆಗಿಬಿಟ್ಟಿದೆ. ಇಲ್ಲಿ ನೀರು ಇರ್ತೈತೆ ನೋಡಿ ಒಳಗಡೆಯಿಂದ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಬೆಳಕು ಬೀಳ್ತಾ ಇರೋದ್ರಿಂದ ನಮಗೆ. ಬಟ್ ಫೀಡಾಗಿ ಹೆಂಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ಸೊ ಇಲ್ಲಿಂದ ಬಾಯ್ ಬಾಯ್. ಸನ್ಸಂಗ್ಲಾ ಲೇಕ್ ಇಂಡಿಯನ್ ಆರ್ಮಿ ವೆಹಿಕಲ್ಸ್ ಬೇರೆ ಬರ್ತೈತೆ ಇಲ್ಲಿ. ವಾವ್. ಸೊ ಇಲ್ಲಿಂದ ಹೊಟ್ಬಿಡ್ತಾ ಇದ್ದೀವಿ ಈಗ. ಇಲ್ಲಿಂದ ನಾವೀಗ ಟ್ರಾವೆಲ್ ಮಾಡ್ತಾಯಿದ್ದೀವಿ ಬೂಮ್ಲಾ ಪಾಸ್ ಕಡೆಗೆ. ಅಂದರೆ ಚೈನಾ ಅದು ನಾವು 2ನೇ ವಿಸಿಟ್ ಮಾಡ್ತಾ ಇರೋದು ಬಾರ್ಡರ್ಗೆ. ಅಂದರೆ ಸಿಕ್ಕಿಮಲ್ಲಿ ಮಾಡಿದ್ವಿ, ಅದಾದಮೇಲೆ ಈಗ ಅರುಣಾಚಲ್ ಪ್ರದೇಶದಲ್ಲಿ ಮಾಡ್ತಾಯಿದ್ದೀವಿ. ಸೊ ನಾವೇನು ಮೈಸೂರಿಂದ ಡ್ರೈವ್ ಬಂದಿದ್ವಿ ಕಾರಲ್ಲಿ. ಸೊ ಈ ಒಂದು ಪ್ಲೇಸ್ಗಳನ್ನ ನೋಡೋದಕ್ಕೆ ನಾವು ಮೈಸೂರಿಂದ ಬಂದಿದ್ವಿ. ವಾವ್, ಎಷ್ಟು ದೂರಿಯಾಗಿದೆ ಅಲ್ಲ. ರೋಡ್ ಚಿಕ್ಕದು, ಬಟ್ ಆದರೆ ಎಷ್ಟು ಚೊಕ್ಕವಾಗಿ ಹಿಡಿದ್ದಾರೆ. ಇನ್ನೂ 8.5 ಕಿಲೋಮೀಟ್ರ್ ದೂರ ಇದೆ ಬೂಮ್ಲಾ ಪಾಸು. ಇದು ನೋಡ್ಬೋದು, ಇಲ್ಲೂ ಒಂದು ಲೇಕು ಫ್ರೀಝನ್ ಆಗಿದೆ. ಅಲ್ಲಿ ಆರ್ಮಿದು ಕ್ಯಾಂಪು ಮಾಮೂಲಿ ಟ್ರೈನಿಂಗ್ ನಡೀತಾ ಇದೆ. ಕುಂಫು ಕಲಿಸ್ತಾ ಇದ್ದಾರೆ ಆರ್ಮಿಗೆ. ಇಲ್ಲಿ ನೋಡಿ, ಲ್ಯಾಂಡ್ ಸ್ಲೈಡ್ ಆಗೈತೆ ಇದು ಮೇಲ್ಗಡೆಯಿಂದ. ಭಾಳ ಖತರ್ನಾಕ್ ರೋಡುಗಳು ಇವೆಲ್ಲ, ಒಂಥರ ಡೇಂಜರಸ್ ರೋಡು. 70 ಇದು 8.5 ಕಿಲೋಮೀಟ್ರು 70 ನಮಗೆ ಎದುರುಗಡೆ ಕಾಣಿಸ್ತಿದೆ. ಮೇಲ್ಗಡೆ ಟಾಪಲ್ಲಿ ಬಾರ್ಡರ್ದು ಚೆಕ್ ಪೋಸ್ಟ್ಗಳು. ಅಂದರೆ ಇದು ಕಾಣಿಸ್ತಾ ಇದೆಯಲ್ಲ ಸ್ನೋ. ಸೊ ಇಲ್ಲಿ ಡೌನ್ ಇಳಿತಾ ಇದ್ದೀವಿ ನಾವೀಗ. ಸೊ ಅಲ್ಲೆಲ್ಲ ಬೆಟ್ಟದ ಮೇಲೆ ಫುಲ್ ಸ್ನೋ ಕುತ್ಕೊಬಿಟ್ಟಿದೆ. ಇಲ್ಲೂ ಕಾಣಿಸ್ತಿದೆಯಲ್ಲೇ ಮೇಲೆಲ್ಲ ಸ್ನೋ ಇದೆ. ರೈಟ್ ಸೈಡಲ್ಲೂ ಕಾಣಿಸ್ತಾ ಇದೆಯಾ ಸ್ನೋ ಇದೆ. ವಿಂಟರ್ ಸೀಸನಲ್ಲಿ ಬಂದರೆ ಈ ಥರ ಸ್ನೋ ಸಿಗುತ್ತೆ. ಬಟ್ ನಮಗೆ ಆ್ಯಕ್ಚುಲಿ ಕಡಿಮೆ ಸಿಗ್ತಾ ಇರೋದು. ಆ್ಯಕ್ಚುಲಿ ಈಗ ಒಂದು ಪರ್ಫೆಕ್ಟ್ ವ್ಯೂ ಕಾಣಿಸ್ತಾ ಇದೆ. ಆ ಟೆರೇನ್ಗಳಲ್ಲಿ ಏನಂದರೆ ಬಂಡೆಕಲ್ಲುಗಳು ಕಮ್ಮಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಬಂಡೆಕಲ್ಲುಗಳಿದೆಯಲ್ಲ, ಅಲ್ಲಿ ಬಂಡೆಕಲ್ಲುಗಳಿಲ್ಲ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ನೈಸಾಗಿದೆ. ಅದು ಕಾಣಿಸ್ತಿದ್ಯಾ ರೈಟ್ ಸೈಡಲ್ಲಿ? ಇನ್ನೂ 3.5 ಕಿಲೋಮೀಟ್ರ್ ದೂರ ಐತೆ. ಅಂದರೆ ಮೇಲ್ಗಡೆ ಸ್ನೋ ಕಾಣಿಸ್ತಿದ್ಯಾ? ಇಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ಈ ಥರ. ಅಂದರೆ ಪರಮವೀರ ಚಕ್ರ ಪಡೆದಂಥ ಒಬ್ಬ ಸೈನಿಕರು ಹುತಾತ್ಮರಾದ ಚಕ್ರ. ಹಾಂ, ಓಕೆ. ಎಂಟ್ರಿ ಫೀಸ್ ಕೊಡ್ಬೇಕೀಗ. ಓಕೆ. ಸುಬೇಂದ್ರ ಜೋಗಿಂದರ್ ಸಿಂಗ್ ಅಂತ ಪರಮವೀರ ಚಕ್ರ ತಗೊಂಡರು. ಎಂಟ್ರಿ ಫೀಸ್ ಕಟ್ಟಿಸ್ಕೊಂಡ್ರು. ಇಲ್ಲೂ ನೋಡಿ, ಬೂಮ್ಲಾ ಪಾಸ್ ಎಂಟ್ರಿ ಫೀ 100 ರೂಪೀಸ್ ಅಂತ. ಇದು ಎಕ್ಸ್ಟ್ರಾ ಕಾಸ್ಟ್. ಅಂದರೆ ನಾವು ನಮ್ಮ ಕೈಯಿಂದ ಕೊಡ್ಬೇಕಿಲ್ಲಿ. ಲೊಕೇಶನ್ ನೋಡ್ತಾ ಹಂಗೆ ಮುಂದೆ ಮೂವ್ ಆಗ್ತಾಯಿದ್ವಿ ಬಾರ್ಡರ್ ಹತ್ರಕ್ಕೆ. ಫುಲ್ಲು ಸ್ನೋ ಬಿದ್ದಿದೆ. ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಅದು ಮೌಂಟೇನ್ ಒಂಥರ ಹಾಲಿನ ಕೆನೆ ತುಂಬ್ದಂಗೆ ಥರ ಕಾಣಿಸ್ತಾ ಇದೆ. ಫೈನಲ್ ಆಗಿ ಈಗ ನಾವು ಬೂಮ್ಲಾ ಪಾಸಿಗೆ ಬಂದ್ವಿ.
ಓಕೆ, ಸೊ ಇಲ್ಲಿ ಕಾಣ್ತಾ ಇರೋದೇ ಬೊಮ್ಲ ಪಾಸು. ಒಳಗಡೆ ನಮ್ಮ ಫೋನ್ ಯಾವುದೂ ಅಲೋ ಇಲ್ಲ. ಅಲ್ಲಿ ಕಾಣಿಸ್ತಿದೆಯಾ, ಅದೇ ಚೈನಾ ಬಾರ್ಡ್ರು. ಸೊ ನಮ್ಗೆ ಯಾರಿಗೂ ಅಲ್ಲಿ ಬಿಡೋಲ್ಲ, ಫೋನು ಬಿಡೋಲ್ಲ. ನಾನು ಇಲ್ಲಿಂದಲೇ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಈಗ ನಾವು 15,200 ಫೀಟ್ ಹೈಟ್ ಮೇಲಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇದು ಬೊಮ್ಲಾ ಪಾಸು. ಸೂಪರಾಗಿರೋಂಥ ಜಾಗಕ್ಕೆ ಬಂದಿದ್ದೀವಿ. ಅದು ನನ್ನ ಹಿಂದೆ ಕಾಣಿಸ್ತಾ ಇರೋದು ಚೈನಾದು ಜಾಗಗಳು. ಒಂಥರ ಏನೋ ಒಂಥರ ಎಕ್ಸ್ಟ್ರಾ ವೈಬ್ ಕ್ರಿಯೇಟ್ ಆಗಿದೆ ಈ ಒಂದು ಪ್ಲೇಸಿಗೆ ಬಂದು. ನಿಜಕ್ಕೂ ಲೈಫಲ್ಲಿ ಇದನ್ನ ನಾನು ಮರೆಯೋಂಗಿಲ್ಲ. ವಾವ್, ವಾಟ್ ಎ ಬ್ಯೂಟಿಫುಲ್ ಮೆಮೊರಿ ನನ್ನ ಲೈಫಲ್ಲಿದು. ಐ ನೆವರ್ ಫರ್ಗೆಟ್ ದಿಸ್ ಪ್ಲೇಸ್. ಕಣ್ಣಲ್ಲಿ ಮರೆಯೋಕ್ಕೆ ಆಗ್ತಾಯಿಲ್ಲ ಈ ಒಂದು ಪ್ಲೇಸ್ನ. ಸೊ ಇಲ್ಲಿಂದ ಮೇಲೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಫೋಟೋಗ್ರಫಿ ತಗೊಳ್ಳಿ ಅಂತ ಇಲ್ಲಿ ಮಾಡಿದ್ದಾರೆ. ಐ ಲವ್ ಬೊಮ್ಲಾ ಪಾಸ್ ಅಂತ. 15,200 ಫೀಟು. ನನ್ನ ಹಿಂದೆ ಕಾಣಿಸ್ತಾ ಇದ್ದೀರಾ, ಅದೇ ಚೈನಾದು ಬಾರ್ಡ್ರು. ಅಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದ್ಯಾ, ಲೆಫ್ಟ್ ಸೈಡಲ್ಲಿ ಆ ಬ್ಲೂ ಕಲರ್ ಪಕ್ಕ ಲೆಫ್ಟ್ ಸೈಡು. ಸೊ ಅದೇ ಚೈನಾದವ್ರದ್ದು. ಅಲ್ಲೇ ನಮಗೆ ಫೋಟೋ ತೊಗೊಂಡಿದ್ದು. ಆ್ಯಕ್ಚುಲಿ ಒಳ್ಳೆ ಪ್ಲೇಸಿಗೆ ಬಂದಿದ್ವಿ ನಿಜವಾಗ್ಲೂ. ಸೊ ತುಂಬ ಚೆನ್ನಾಗಿರೋಂಥ ಜಾಗಕ್ಕೆ ಬಂದಿದ್ವಿ. ಇಲ್ಲಿಂದ ಈಗ ಓಡೋವಂಥ ಸಮಯ. ಸೊ ನಮ್ಮ ಕಾರ್ ಹತ್ರ ನಾನು ಹೋಗ್ತಾ ಇದ್ದೀನಿ. ಸೂಪರಾಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸು. ನನ್ನ ಲೈಫಲ್ಲೇ ಮರೆಯೋಂಗಿಲ್ಲ ಈ ಒಂದು ಜಾಗನ. ಅಯ್ಯಪ್ಪ, ನಾವು ಹೋದ್ವಿ. ಒಳಗಡೆ ನಮ್ಮ ಮೊಬೈಲು ಮತ್ತು ಗೋಪುರ ಎಲ್ಲ ಐಸ್ ಮಾಡಿಕೊಂಡ್ರು. ಅವರೇ ನಮ್ಮನ್ನು ಕರ್ಕೊಂಡು ಹೋದರು, ಬಾರ್ಡ್ರು ತೋರಿಸಿದ್ರು, ಅವರೇ ನಮಗೆ ಫೋಟೋ ತೊಗೊಟ್ರು. ನಿಜವಾಗ್ಲೂ ಲೈಫಲ್ಲೇ ಮರೆಯೋಂಗಿಲ್ಲ. ಆ ಫೋಟೋ ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಇದು ನೋಡಿ, ಬಾರ್ಡರಲ್ಲಿ ನಿಲ್ಲಿಸಿ ನನಗೆ ಆರ್ಮಿಯವರೇ ಫೋಟೋ ತಗೊಟ್ಟು. ನನ್ನ ಹಿಂದೆ ಕಾಣಿಸ್ತಾ ಇರೋದೇ ಚೈನಾ. ಆ ಕೆಂಪುದು ಏನಿದೆ ಕೆಳಗಡೆ ಗಾರೆ, ಅದೆಲ್ಲ ಫುಲ್ಲು ಅಲ್ಲಿಂದ ಆಚೆಗೆಲ್ಲ ಚೈನಾ. ಓಕೆ, ಈಗ ನಮ್ಮ ಡೈರೆಕ್ಟು ನಾವು ಏನು ರೂಮ್ ಮಾಡಿದ್ವಿ ಆ ರೂಮ್ ಹತ್ರ ಹೋಗ್ಬೋಣ. ಈ ಒಂದು ಸೀನರಿನ ಮತ್ತೆ ನಿಮ್ಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ನೆನಪಲ್ಲಿ ಉಳ್ಕೊಳ್ಳಿ ಅಂತ ತೆಗಿತಾ ಇದ್ದೀನಿ. ಸೊ ನಮ್ಮ ಆರ್ಮಿ ವೆಹಿಕಲ್ ಕೂಡ ಅದೇ ಟೈಮಿಗೆ ಬರ್ತಾಯಿದೆ. ಸೂಪರಾಗಿತ್ತು ಈ ಒಂದು ನೆನಪು. ಸೊ ಡೈರೆಕ್ಟ್ ಈಗ ನಾವು ಕಾರ್ ಹತ್ರ ಹೋಗ್ಬೋಣ, ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಮತ್ತು ಇದು ಆ್ಯಕ್ಚುಲಿ ತವಾಂಗ್ ಸಿಟಿದು, ಅಂದರೆ ಮಾರ್ಕೆಟ್ ಏರಿಯಾಗೆ ಬಂದಿದ್ದೀನಿ. ಸೊ ಇದು ಓಲ್ಡ್ ಮಾರ್ಕೆಟ್ ಏರಿಯಾ ಅಂತೆ. ಏನು ಚಳಿ ಹೊಡಿತೈತೆ ಗುರು, ಯಪ್ಪ. ಸುಸು ಮಾಡೋಕ್ಕೆ ಜಾಗ ಇಲ್ಲ. ಸೊ ಮಾರ್ಕೆಟ್ ಏರಿಯಾ ಅದು. ಸೊ ಏನಾದ್ರು ಬೈಕಿಗೆ ಮಾಡಬೇಕು, ಮಫ್ಲರು, ಜಾಕೆಟ್ಸು ಅಂತಂದರೆ ಈ ರೋಡಲ್ಲಿ ಹೋಗ್ಬೇಕು. ಸ್ಟಾಪ್ ಕರೋ. ಇದು ನೋಡಿ, ಬುದ್ಧಿಸ್ದು. ಏನಂದರೆ ಇವ್ರಿಗೆ ಇದನ್ನು ರೊಟೇಟ್ ಮಾಡಿದ್ರೆ ಏನೋ ಒಂಥರ ನಂಬಿಕೆ, ಧೈರ್ಯ. ನಾವು ದೇವ್ರಿಗೆ ಕೈ ಮುಗಿದಂಗೆ ಈ ಥರ. ಮಧ್ಯಾಹ್ನ 2:50. ಈಗ ನಮ್ಮ ಕಾರ್ ಎತ್ಕೊಂಡು ತವಾಂಗಿಂದ ಹೊರಟಿದ್ದೀನಿ. ಸೊ ಬಂದಿದ್ದಂಥ ಎಲ್ಲ ಪ್ಲ್ಯಾನು ಸಕ್ಸಸ್ಫುಲ್ಲಿ ರೀಚ್ ಆಗಿದ್ದೀವಿ. ಸೊ ಈಗ ವಾಪಸ್ ಹೋಗ್ತಾ ಇದ್ದೀನಿ. ಅಂದವೇ ಇನ್ನೊಂದು ಪ್ಲೇಸ್ ಸಿಗುತ್ತೆ, ನೋಡ್ಕೊಂಡು ಹೋಗೋದ ಅಂದ್ಕೊಂಡಿದ್ದೀನಿ. ಅದು ಬೈ ರೋಡ್ ಹಂಗೆ ಸಿಕ್ಕರೆ ನೋಡ್ಕೊಂಡು ಹೋಗೋದ. ಇಲ್ಲ ಅಂದರೆ ನಾವು ಕರ್ನಾಟಕಕ್ಕೆ ಪ್ರಯಾಣ ಹಂಗೆ ಬೆಳೆಸ್ಕೊಂಡು ಹೋಗ್ತಾ ಇರೋದು. ಥ್ಯಾಂಕ್ಸ್ ತವಾಂಗ್ ವಿಸಿಟ್ ಮಾಡಿದ್ವಿ, ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಂದ ಹೊಟ್ಬಿಟ್ವಿ. ಈಗ ಏನು ತವಾಂಗಿಂದ ಈಚೆ ಹೊಟ್ಬಿಟ್ವಿ. ತವಾಂಗಿಂದ ಕೆಳಗಡೆ ಹೇಳಿದ್ವಿ. ಸೊ ಊಟ ಮಾಡಿರಲಿಲ್ಲ ನಾವಲ್ಲಿ. ಸೊ ಹಂಗಾಗಿ ಹೋಟೆಲ್ ಸಿಕ್ತು ಒಂದು. ಫ್ರೈಡ್ ರೈಸ್ ಹೇಳಿದ್ವಿ, ಶೇರ್ ಮಾಡೋಣ ಸ್ನೇಹಿತರು ಅಂತ. ಚಿಕನ್ ಹೇಳಿದ್ದೀನಿ, ಚಿಕನ್ ಗ್ರೇವಿ ಹೇಳಿದ್ದೆ. 4 ಗಂಟೆ ಆಗುತ್ತೆ ಟೈಮ್. ಈಗ 4 ಗಂಟೆ 5 ನಿಮಿಷ. ಸೊ ನಾವಿನ್ನೂ ಮೈಸೂರಿಗೆ ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಕಂಟಿನ್ಯೂಸ್ ಟ್ರಾವೆಲ್ ಇರ್ತದೆ. ಸೊ ಹಂಗಾಗಿ ಸ್ವಲ್ಪ ಊಟ ಮಾಡ್ಕೊಳ್ಳೋಣ. ರಾತ್ರಿ ಹೊತ್ತು ಇಲ್ಲಿ 7:30 ಕ್ಲೋಸ್ ಆಗಿಬಿಡ್ತದೆ. ಸೊ ಹಂಗಾಗಿ ಊಟ ಮಾಡ್ಕೊಳ್ಳೋಣ ಅಂತೇಳಿ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಾದ್ಮೇಲೆ ಇದರಿಂದ ಮತ್ತೆ ಟ್ರಾವೆಲ್ ಇರ್ತದೆ. ಆಲ್ರೆಡಿ ಕತ್ಲೆ ಆಗ್ತಾಯಿದೆ. ಟೈಮ್ ಬಂದು 4:45. ಆ್ಯಕ್ಚುಲಿ ಇವತ್ತೇ ಬೇಗ ಕತ್ಲೆ ಆಗಿಲ್ಲ. ನೆನ್ನೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಕತ್ಲೆ ಆಗೋಗಿತ್ತು. ಫುಲ್ಲು ಲೈಟ್ ಹಾಕಂದೆ ಓಡಿಸ್ಕೊ ಹೋಗ್ತಾ ಇದೆ. ಇವತ್ತೇ ಏನೋ ಗೊತ್ತಿಲ್ಲ, ಸ್ವಲ್ಪ ಫ್ರೀ ಆಗಿದೆ ಇರೋದಲ್ಲಿ. 5:15 ಟೈಮ್. ಈಗ ಮತ್ತೊಂದು ಟನಲ್ ಬಂದು. ಆ್ಯಕ್ಚುಲಿ ಆ ಟನಲಲ್ಲಿ ಲೈಟ್ ಇರಲಿಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಇನ್ನೂ ಹೆಚ್ಚು ಕಡಿಮೆ 240 ಕಿಲೋಮೀಟ್ರ್ ಬೇಕು ಈ ಒಂದು ಹಿಲ್ ಸ್ಟೇಷನ್ನ ಕೆಳಗಡೆ ಇಳಿಯೋಕ್ಕೆ. ಬೋಮ್ಡಿಲ್ಲ ಇನ್ನೂ 29 ಕಿಲೋಮೀಟ್ರ್ ಇದೆ. ಸೊ ಅರುಣಾಚಲ್ ಪ್ರದೇಶದಲ್ಲಿ ಅದು ಒಂದು ದೊಡ್ಡ ಸಿಟಿ. ಅದು ಆರ್ಮಿ ಬೇಸ್ಡ್ ಕ್ಯಾಂಪ್ ಇರೋಂಥ ಸಿಟಿಗಳೇ. ಕರೆಕ್ಟಾಗಿ 8 ಗಂಟೆ 5 ನಿಮಿಷ. ಈಗ ಬೋಮ್ಡಿಲ್ಲಾಗಿ ಬಂದಿದ್ವಿ, ಅಂದರೆ ಬೋಮ್ಡಿಲ್ಲಾ ಸಿಟಿಗೆ ಬಂದಿದ್ವಿ.
ಸೊ ಈ ಒಂದು ಸಿಟಿ ಬಂದು ಮಿಡಲ್ಲು ಎಲ್ಲಿಗೆ ನಾವೇನು ತವಾಂಗ್ ಹೋಗಿದ್ವಿ ಆ ತವಾಂಗಿಗೂ ಮತ್ತು ಅಸ್ಸಾಮ್ಗೆ ನಾವು ಎಂಟ್ರಿ ತಗೊಂಡ್ವಿ ಅರುಣಾಚಲ ಪ್ರದೇಶಕ್ಕೂ ಅದಕ್ಕೂ ಮಿಡಲಲ್ಲಿರೋದು. ಸೊ ಫುಲ್ಲು ಫಾಗ್ ಬೀಳ್ತೈತೆ. ಸರ್ಗಾನ್ ಅಂತ ಯಾವುದೋ ಒಂದು ವಿಲೇಜ್ ಇದೆ ಆ್ಯಕ್ಚುಲಿ, ಸ್ಮಾಲ್ ವಿಲೇಜು. ಆ್ಯಕ್ಚುಲಿ ನಾನು ಎಲ್ಲೂ ಆಲ್ಟ್ ಆಗಲಿಲ್ಲ, ಕಂಟಿನ್ಯೂಸಿ ರೈಡ್ ಇಟ್ಕೊಂಡಿದ್ದೀನಿ, ಹಿಂಗೆ ಡ್ರೈವ್ ಮಾಡ್ತಾಯಿದ್ದೀನಿ. ನೋಡೋಣ ಇನ್ನೂ ಒಂದು 11 ಗಂಟೆವರೆಗೂ ಡ್ರೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಎಲ್ಲಾದರೂ ಒಂದು ಹೋಟೆಲ್ ಮಾಡಿ ಮಲ್ಕೊಳ್ಳೋದ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ತವಾಂಗಿಂದ ಹೊರಟಿ ಹೆಚ್ಚು ಕಡಿಮೆ ಒಂದು 350 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಅಸ್ಸಾಮ್ಗೆ ಎಂಟ್ರಿ ಆಗಿದ್ದೀನಿ. ಸೊ ಹೋಟೆಲ್ಗಳೇ ಸಿಗಲಿಲ್ಲ, ಎಲ್ಲೋ ಒಂದು ಹುಡುಕಿ ಕೊನೆಗೆ 12 ಗಂಟೆ 50 ನಿಮಿಷ ಈ ಒಂದು ಹೋಟೆಲ್ ಸಿಕ್ಕಿದೆ. ಸೊ ಆರಾಮಾಗಿ ಹೋಗಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಮ್ಮ ಡ್ರೈವ್ ಏನಿದ್ರೆ ಕರ್ನಾಟಕಕ್ಕೆ ಡ್ರೈವ್ ಮಾಡ್ತಾಯಿದ್ದೀನಿ, ಅಂದರೆ ತವಾಂಗಿಂದ ಕರ್ನಾಟಕದ ನಮ್ಮ ಮೈಸೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಎಷ್ಟು ಬೇಗ ರೀಚ್ ಆಗೋಕ್ಕಾಗತ್ತೆ, ನಾಳೆ ನಡೆದೆಲ್ಲ ಗೊತ್ತಾಗುತ್ತೆ. ಸೊ ನಂದೇನು ಟ್ರಿಪ್ ಇತ್ತು ಆ ಟ್ರಿಪ್ಪು ಮುಗಿಸಿ ವಾಪಸ್ ಕರ್ನಾಟಕಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವತ್ತೊಂದು ಡೇ ಎಂಡ್ ಮಾಡ್ತಾಯಿದ್ದೀನಿ, ನಾಳೆ ನೋಡೋಣ, ನಾಳೆ ಸಿಗೋಣ. ಸೊ ಹಂಗಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್, ಬಾಯ್.